ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎದ್ದಿದ್ದೀನಿ, ರೆಡಿ ಆಗಿದ್ದೀನಿ. ನಮ್ಮಮ್ಮ ಬರ್ತಿದ್ದಾರೆ ಮಲೇಶ್ವರಂಗೆ, ಅದರಿಂದ ಮಲೇಶ್ವರಂ ಶಾಪಿಂಗ್ ಮಾಡಬೇಕು ಅಂತೆ ಅವರು. ಸೊ ಅದರಿಂದ ನಾನು ಜಾಯ್ನ್ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇವಾಗ ಬಿಸಿನೀರು ಕುಡಿದು ಆಮೇಲೆ ಆಟೋ ಬುಕ್ ಮಾಡಿಕೊಂಡು ಮಲೇಶ್ವರಂಗೆ ಹೋಗಬೇಕು. ಇವತ್ತಿನ ದಿನ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಆಯಿತಾ? ತುಂಬ ದಿನಗಳ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಲೇಝಿ ನಾನು ಅದರಿಂದ. ಬಟ್ ಇವತ್ತಿಂದ ಡೈಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಬಟ್ ಗೊತ್ತಿಲ್ಲ, ಐ ಹೋಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿ ಏನೇನು ಮಾಡ್ತೀನಿ ಅಂತ ವಿಡಿಯೋ ಮಾಡ್ತೀನಿ. ಇನ್ ಕೇಸ್ ಮಾತಾಡೋಕ್ಕಾಗಿಲ್ಲ ಅಂದರೆ ವಾಯ್ಸ್ ಓವರ್ ಕೊಡ್ತೀನಿ, ಆಯಿತಾ? ನಂಗೆ ಸ್ವಲ್ಪ ನಾಚಿಕೆ, ಮುಜುಗರ ಜಾಸ್ತಿ, ಅದರಿಂದ. ಓಕೆನಾ? ಓಕೆ, ಬನ್ನಿ. ಆಟೋ ಹತ್ತಿ ಹೋಗ್ಬೇಕಾದ್ರೆ ಏನು ಬಿಸಿಲು ಗುರು, ಯಪ್ಪ! ಅಲ್ಲಿ ರೋಡಲ್ಲಿ ಟ್ರಾಫಿಕ್ಕು, ಆ ಬಿಸಿಲಿಗೂ ಹಿಂಸೆ ಅನಿಸ್ಬಿಡ್ತು ನನಗಂತೂ. ಹೆಂಗೆ ಕೂತ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ಒಳ್ಳೆ ಗುಳ್ಳು ಥರ ನೋಡ್ತಾ ಇದ್ದೀನಿ ಆಚೆ ಕಡೆ. ನನಗೆ ಕ್ಯಾಮ್ರಾನಲ್ಲಿ ಮಾತಾಡೋಕ್ಕೆ ಮುಜುಗರ ಆಯಿತಾ. ಯಾರೇನು ಅನ್ಕೋತಾರೋ, ಇವಳೇನು ದೊಡ್ಡ ಇನ್ಫ್ಲೂಯೆನ್ಸರಾ ಅನ್ಕೋತಾರೆ. ನಾವೆಲ್ಲ ಇನ್ನೂ ಆಗಿಲ್ಲ. ಸೊ ಅದಕ್ಕೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡು ಹಂಗೆ ಕೂತ್ಕೊಂಡು ಗಾಡಿಗಳು ಓಡಾಡೋದನ್ನ ನೋಡ್ತಾ ಇದ್ದೆ. ಹಂಗೆ ನಿಮಗೂ ತೋರಿಸ್ತೀನಿ ನೋಡಿ, ಏನು ಟ್ರಾಫಿಕ್ಕು, ಏನು ಆ ಕೋರಮಂಗಲ ಸೈಡ್ ಅಂತೂ ಹೋಗೋಕ್ಕೆ ಆಗೋಲ್ಲ, ಅಷ್ಟು ಟ್ರಾಫಿಕ್ಕು. ಯಪ್ಪ, ನಾನು ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗೋಕ್ಕೆ ನನಗೆ 40 ಮಿನಿಟ್ಸ್ ತೋರಿಸ್ತು. ಬಟ್ ನಾನು ಹೋಗಿ ರೀಚ್ ಆಗಿದ್ದು 1.5 hour ಆದಮೇಲೆ. ಸೊ ಕೂದಲನ್ನ ಎತ್ತಿ ನೀಟಾಗಿ ಕಟ್ಕೊಂಡು ಆಟೋನಲ್ಲಿ ಮಲ್ಕೊಂಡು ಹೋಗ್ತಾ ಇದ್ದೀನಿ. ನಿದ್ದೆ ಮಾಡಲಿಲ್ಲ, ಬಟ್ ಅಂದರೂ ನೋಡ್ತಾ ಕೂತೀನಿ ಏನು ಮಾಡೋದು ಹಿಂಗೆ ಎತ್ತಾ ಅಂತಂದ್ಬಿಟ್ಟು. ಈ ಟ್ರಾಫಿಕಲ್ಲಂತೂ ನಿದ್ದೆನೂ ಬರೋಲ್ಲ. ಆಟೋನಲ್ಲಿ ಕುಕ್ಕಿ ನನಗೆ ಬೆನ್ನೋವು ಬೇರೆ ಬಂದ್ಬಿಡುತ್ತೆ. ಸರಿ ಫೋಟೋ ತೆಗಿಯೋಣ ಅಂತ ಕೂದಲು ಬಿಟ್ಕೊಂಡು ಕೂತ್ಕೊಂಡ್ರೆ ಈ ಕೂದಲು ಈ ಥರ ಹಿಂಗೆ ಹಿಂಸೆ ಕೊಡ್ತು. ನೆಕ್ಸ್ಟ್ ಮೂಮೆಂಟೇ ಕೂದಲನ್ನ ಕಟ್ಬಿಟ್ಟು ವಾಪಸ್ ಕೂತ್ಕೊಂಡ್ಬಿಟ್ಟು. ಬಿಕಾಸ್ ಅದ್ರಲ್ಲಿ ಬೇರೆ ತಿಂದಿರಲಿಲ್ವ ನಾನು. ಯಾಕೆ ಹೇಳ್ತೀರಾ, ಹಿಂಸೆ ಯಾರಿಗೂ ಬೇಡ. ಸೊ ಇವತ್ತಿನ ದಿನ ಹಿಂಗೆ ಆಯಿತು. ಮಲ್ಲೇಶ್ವರಂಗೆ ಹೋದೆ, ಅಲ್ಲಿ ಶಾಪಿಂಗ್ ಮಾಡಿದೆ, ಒಂದು ಬ್ಯಾಗ್ ತೊಗೊಂಡೆ. ನಿಮಗೆ ಬ್ಯಾಗ್ ತೋರಿಸ್ತೀನಿ ನೋಡಿ. ನಮ್ಮಮ್ಮಗೂ ಒಂದು ಬ್ಯಾಗ್ ತೊಗೊಂಡೆ. ಪ್ಲಸ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ನನಗೆ ಅಲ್ಲಿಂದ ವಾಪಸ್ಸು ಅಮ್ಮ ಆಮೇಲೆ ಬೊಟ್ಟು ಕ್ಲಿಪ್ಪು ಅವೆಲ್ಲ ತೊಗೊಂಡ್ರು. ಮತ್ತು ಅಲ್ಲಿ ಪಾಪುಗೆ ಬೊಮ್ಮೆ ಇತ್ತು, ಅದು ತೊಗೊಳ್ಳೋಣ ಅಂದ್ಕೊಂಡ್ರೆ ಆಮೇಲೆ ಅಮ್ಮ ಬೇಡ, ಅವಳು ಕಚ್ಚಿ ತಿಂದ್ಬಿಡ್ತಾಳೆ ಅಂತಂದರು. ಸರಿ ಬ್ಯಾಗಿಗೆ 600 ಕೊಟ್ಟೆ ಗೈಸ್, ಮಸ್ತಾಗಿದೆ. ಆದರೆ ಮತ್ತು ವಾಪಸ್ ಆಟೋ ಹತ್ತಿ ಮಲ್ಲೇಶ್ವರಮಿಂದ ರಿಟರ್ನ್ ಬರೋ ಅಷ್ಟರಲ್ಲಿ ನಾನು ಬೆನ್ನು ಬಿದ್ದೋಗೇ ಬಿಟ್ಟಿತ್ತು. ಸರಿ ಕೂತ್ಕೊಂಡು ಇನ್ನೇನು ಮಾಡೋದು, ವಾಪಸ್ ಮನೆಗೆ ಬಂದು ಅಷ್ಟೆ. ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ವಾಪಸ್ ಬಂದೀನಿ. ನಾನು ಹಿಂಗೆ ಇಳಿದೆ, ಕರೆಕ್ಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೇ ಹೋದ್ರು ಸುಸ್ತಾಗ್ತದೆ. ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬರೋ ಸಂತೋಷ ಇದೆಯಲ್ಲ, ಆ ನೆಮ್ಮದಿ ಇದೆಯಲ್ಲ, ಎಲ್ಲೂ ಸಿಗಲ್ಲ ಅವರು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡಿ. ಆ ಮಲ್ಲೇಶ್ವರಮಲ್ಲಿ ಕವ ಅಂತಾಯಿದ್ರು. ಅಂದರೂ ಒಂದು ಬ್ಯಾಗ್ ತೊಗೊಂಡೆ ಗೈಸ್ ನನಗೆ ಅಂತ ನೋಡಿ. ಇದೆ ಬ್ಯಾಗ್, ಚೆನ್ನಾಗಿದೆ. ಲ್ಯಾಪ್ಟಾಪ್ ಬ್ಯಾಗ್ ಅಂತ, ಫುಲ್ ಗಟ್ಟಿಯಾಗಿ ಚೆನ್ನಾಗಿದೆ. ಸೊ ಇದಕ್ಕೆ 750 ಹೇಳಿದ್ರು, ಬಟ್ ನಾನು 600 ಮಾತಾಡಿದೆ. ಯಾಕಂದರೆ ಅಮ್ಮಗೂ ಸೇರಿಸಿ ತೊಗೊಂಡಿದ್ದಲ್ವಾ. ಸೊ ಅದರಿಂದ 600 ಮಾತಾಡಿ 2 ತೊಗೊಂಡ್ರಿ. 2 ನಮ್ಮನೆಲ್ಲ ಬಾಟ್ಲಲ್ಲೆಲ್ಲ ನೀರು ಕುಡಿಯೋದು, ಪಾತ್ರೆನಲ್ಲೇ ನೀರು ಕುಡಿಯೋದು. ಈ ಮನೆಗೆ ಬರೋ ನೆಮ್ಮದಿ ಇದೆಯಲ್ಲ, ಅಪ್ಪ ಎಲ್ಲೋದ್ರೂ ಸಿಗಲ್ಲ ಗುರು. ಪ್ಲಸ್ ನಾನು ಆ್ಯಕ್ಚುಲಿ ನಿಮಗೆ ಹೇಳಬೇಕು ಅಂದರೆ ಹೊಸ ಬ್ಯಾಗ್ ತೊಗೊಂಡಿದ್ದೆ, ಲಕ್ಸುರಿ ಬ್ಯಾಗ್ಸು. ಅಂದರೆ ಅದಕ್ಕೆ ಅಂತಲೇ ಬೇರೆ ವ್ಲಾಗ್ ಮಾಡ್ತೀನಿ ಗೈಸ್. ಈ ವ್ಲಾಗಲ್ಲೆಲ್ಲ ತೋರಿಸ್ಬಿಟ್ರೆ ಇನ್ನೊಂದು ವ್ಲಾಗ್ ಇರಲ್ವ.
ಸೊ ಬೇರೆ ವ್ಲಾಗ್ ಮಾಡಿ ಅದು ನೋಡಿ, ಆವಾಗಲೇ ಅಲ್ಲ ಏನಂತೀರ, ಕೂದಲೆಲ್ಲ ಕೆದರ್ಕೊಂಬಿಟ್ಟಿದೆ. ಒಬ್ಬ ದೇವ್ರೆ. ಗೈಸ್, ಈ ಬೇಸಿಗೆ ಕಾಲದಲ್ಲಿ ಹೌಸ್ ಹಂಟ್ ಮಾಡೋದಕ್ಕೆಲ್ಲ ಈ ಕಷ್ಟ ಯಾರಿಗೂ ಬೇಡ ಗುರು. ಮನೆ ಹುಡ್ಕೊಂಡು ಹೋಗಿ 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 ಬೇಜಾರಾಗ್ಬಿಟ್ಟಿದೆ ನನಗೆ. ಒಂದೇ ಒಂದು ಮನೆ ನನಗೆ ಬೇಕಾಗಿರೋ ಥರ ಸಿಗ್ತಾ ಇಲ್ಲ ಗುರು. ಎಲ್ಲೇ ಹೋದರೂ ಹಳೆ ಮನೆ, ಅದು ಬಿಟ್ಟರೆ ತುಂಬ ಹೊಸ ಮನೆ, ತುಂಬ ದೊಡ್ಡದು ಮನೆ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲ ಫೇಸಿಂಗ್ ಸರಿ ಇರೋಲ್ಲ, ಹಿಂಸೆ ಅನ್ನಿಸ್ತದೆ. ಪ್ಲಸ್ ಈ ಬೇಸಿಗೆ ಕಾಲದಲ್ಲಿ ಈ ಥರ ಕೂದಲು ಬಿಟ್ಕೊಂಡು ಓಡಾಡೋದಕ್ಕೆ ಆಗಲ್ಲ. ಕೂದಲು ಮೇಲೆ ಕಟ್ಟಿರಬೇಕು ಅನಿಸುತ್ತೆ. ಕೆಲವೊಂದು ಸತಿ ಬೋರ್ಡ್ ಹೊಡ್ಸ್ಬಿಡೋಣ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ಹುಡುಗಿಯಾಗಿ ಬಿಟ್ಬಿಟ್ಟಿದ್ದೀನಲ್ಲ, ಬೋರ್ಡ್ ಹೊಡ್ಸ್ಬಿಟ್ರೆ ಅದರಲ್ಲೇನು ತಪ್ಪೇನಿಲ್ಲ. ಬಟ್ ಇವಾಗ ಹುಡುಗಿಯಾಗಿ ಹುಟ್ಟಿರೋದ್ರಿಂದ ಒಂದು ಸತಿ ಬೋರ್ಡ್ ಹೊಡ್ಸಿದ್ದೀನಿ ನಾನು, ಹಂಗೂ ಹೇಳಬೇಕು ಅಂದರೆ. ಬೋರ್ಡ್ ಹೊಡಿಸಿ ಆಮೇಲೆ ಬೇಡ ಅನ್ನೋ ಯಾಕಪ್ಪ ಮಾಡಿದೆ ಅನ್ನೊಂದು ಇತ್ತು. ಬಟ್ ದೇವ್ರು ಕೊಟ್ಟಿದ್ದೆ, ಸೊ ಅದೊಂದಿಲ್ಲ, ಬಿಡ್ತು. ಅಂದರೂ ಹಿಂಸೆ ಇದೆಯಲ್ಲ ಗುರು, ಯಾಕೆ ಬೇಕು ಕೂದಲು ಹಿಂಗೆ ಬಿಡೋಕ್ಕಾಗಲ್ಲ ನನಗೆ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇರಿಟೇಷನ್ ಆಗಿಬಿಡುತ್ತೆ ನೋಡಿ. ನಾನು ಅದಕ್ಕೆ ಕೂದಲು ಮೇಲೆ ಕಟ್ಟಿ ಹೇರ್ ಕೇರೆ ಮಾಡಿದೆ. ನನ್ನ ಕೂದಲು ಫುಲ್ಲು ಉದ್ರೋಗ್ಬಿಡುತ್ತೆ. ಹಿಂಗಿರೋಕ್ಕೆ ಇಷ್ಟ ನನಗೆ ನೋಡಿ, ಹಿಂಗಿರೋಕ್ಕೆ ಇಷ್ಟ. ಇದೇ ನನಗೆ ಬೆಸ್ಟ್ ಅನಿಸೋದು. ಸೊ ಅದರಿಂದ ಯಾವಾಗಲೂ ಹಿಂಗೆ ಇರ್ತೀನಿ ಮನೇಲೆಲ್ಲ ಇರಬೇಕಾದ್ರೆ. ಇದೀಗ ಮನೇಲೆಲ್ಲ ಇರಬೇಕಾದ್ರೆ ಹಿಂಗೆ ಇರ್ತೀನಿ. ಬಟ್ ಸಮ್ಟೈಮ್ಸ್ ಕೆಳಗಡೆ ಬಿಟ್ಟಿರ್ತೀನಿ. ಅದೇ ತಲೆಗೆ ಸ್ನಾನ ಮಾಡಿದಾಗ ಆಯ್ಲಿ ಇಲ್ಲದೆ ಇರಬೇಕಾದ್ರೆ ಕೆಳಗಡೆ ಬಿಟ್ಟಿರ್ತೀನಿ. ಆಯ್ಲಿ ಇದ್ದರೆ ಹಿಂಗೆ ಯಾವಾಗಲೂ ಕೊಂಡೆ ಹಾಕ್ಕೊಂಡೇ ಇರ್ತೀನಿ. ಮನೇಲಿದ್ರೂ ಇಷ್ಟೇ, ಆಚೆ ಹೋದ್ರೂ ಇಷ್ಟೇ. ಸೊ ನೋಡಿದವರು ಏನಪ್ಪ ಇವಳು ಸ್ನಾನ ಮಾಡಲ್ವಾ ಅಂದ್ಕೋಬೇಕು. ಬಟ್ ಬೇಸಿಗೆ ಕಾಲ ಗುರು, ಈ ಕಾಲದಲ್ಲಿ ಈ ಟೈಮಲ್ಲೆಲ್ಲ ನನಗೆ ಹೇರ್ ಸ್ಟೈಲು, ಮೇಕಪ್ಪು ಇವೆಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ. ಇವತ್ತೇನೋ ಬೈ ಫ್ಲುಕ್ಕಾಗಿ ಮೇಕಪ್ ಮಾಡಿದೆ, ಯಾಕಂದರೆ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲ ಅಂದ್ರೆಲ್ಲ ಬೇಜಾರು ಮಾತಾಡ್ತೀನಿ. ಮಾತಾಡೋದು ನಿಲ್ಲಿಸಿದ್ರೆ ಮಾತಾಡೋದೇ ಇಲ್ಲ, ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರ್ತೀನಿ. ಸೊ ಆಮೇಲೆ ಸ್ವಲ್ಪ ಇರಿಟೇಷನ್. ಓಕೆ, ಸೊ ಗೈಸ್, ಆಚೆ ಹೋಗ್ಬಿಟ್ಟು ಬಂದಿದ್ದಾಯ್ತಲ್ಲ. ಇವಾಗ ಒಂದು ಬ್ಯಾಗ್ ತೊಗೊಂಡೆ ಮತ್ತು ಒಂದು ಸ್ಕ್ರಂಚಿ ತೊಗೊಂಡೆ. ಸೊ ನಮ್ಮಮ್ಮ ಪಲಾವ್ ಕೊಟ್ಟು ಕಳಿಸಿದ್ರು, ಅದನ್ನು ತಿಂದಿದ್ದಾಯಿತು. ಸೊ ಇನ್ನು ನೈಟಿಗೆ ಏನೂ ತಿನ್ನಲ್ಲ. ಇನ್ನೇನಾದರೂ ಹೊಟ್ಟೆ ಹಸಿದ್ರೆ ಮಾತ್ರ ನಾನು ಮ್ಯಾಂಗೋ ಇದೆ, ಮಾವಿನ ಹಣ್ಣು ತಿಂತೀನಿ. ಅದು ಬಿಟ್ಟರೆ ಅಷ್ಟೇ ಗುರು, ಇನ್ನೇನು ಮಾಡಿಕೊಡೋಷ್ಟು ಪೇಷನ್ಸು ಇಲ್ಲ ನನಗೆ. ಮಲ್ಕೊಂಬಿಡ್ತೀನಿ, ಆ ಥರ ರೇಂಜಲ್ಲಿದ್ದೀನಿ. ಆ ಟ್ರಾಫಿಕಲ್ಲಿ ಬರೋ ಅಷ್ಟರಲ್ಲಿ ಅಪ್ಪ ಯಾಕೆ ಹೇಳ್ತೀರಾ, ಹಿಂಸೆ ಅಂದರೆ ಹಿಂಸೆ ನನಗೆ. ಬೆನ್ನು, ಕೈ, ಕಾಲು ಎಲ್ಲ ನೋವು ಬಂದುಬಿಟ್ಟಿದೆ. ಸೊ ಐ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಗೋ ಅಹೆಡ್ ಆ್ಯಂಡ್ ಕುಕ್. ಅದಕ್ಕೆ ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಯಿತಾ? ಇದೇ ಥರ ಸಪೋರ್ಟ್ ಮಾಡ್ತಾ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಡಲ್ಲ. ಬಟ್ ಡೈಲಿ ವ್ಲಾಗ್ಸ್ ಮಾಡುವುದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಒಂದು ಒಳ್ಳೆ ಕಂಟೆಂಟ್ ಜೊತೆ ಬರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್.